ಇಲ್ಲಿ ಬಿಗಿ ಬೇಡ ಕಣೋ ಕಪ್ಪೆ ರಾಯ, ಆಮೇಲೆ ಮ್ಯಾಜಿಕ್ ಮಾಡೋ ಕಷ್ಟ ಆಗುತ್ತೆ. ಎಲ್ಲ ರೆಡಿ ಇದೆ ತಾನೆ? ರೆಡಿ ಇದೆ. ಏನ್ ರೆಡಿ ಇದೆಯೋ? ನೀರೇ ಹಾಕಿಲ್ಲ. ರಾತ್ರಿ ಹಾಕೊಳಕ್ ಗೊತ್ತಾಗುತ್ತೆ, ನೀರ್ ಹಾಕಕ್ ಗೊತ್ತಾಗಲ್ವಾ? ಇನ್ನೂ ನಿನ್ನ ಮೇಕಪ್ ಮುಗಿಲಿಲ್ವನಮ್ಮ? ಅಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ? ಹೆಣ್ಮಕ್ಳು ಮೇಕಪ್ ಬೇಗ ಮುಗಿಯುತ್ತಾ? ಇರಿ ಸ್ವಲ್ಪ. ಸನ್ಯಾಸಿನಿ ಬಿಲ್ಡಪ್ಗೆ ಇಷ್ಟೊಂದು ಗೆಟಪ್ಪು, ಇನ್ನು ರಿಯಾಲಿಟಿ ಶೋ ಆಂಕರ್ ಆಗಿದ್ರಿ ಏನು ಗತಿ? ನನಗೂ ಈ ಕಾವಿ ಬಟ್ಟೆ ಸುತ್ಕೊಂಡು ಸಾಕಾಗೋಗಿದೆ. ಯಾವಾಗಪ್ಪ ಜೀನ್ಸು ಮಿನಿ ಮಿಡಿ ಎಲ್ಲ ಹಾಕೊಳ್ತೀನೋ ಅನ್ಸ್ಬಿಟ್ಟಿದೆ. ಅದೊಂದು ಬಾಕಿ ಇದೆ, ಅದನ್ನು ಹಾಕೊಂಡ್ಬಿಡು. ಎಲ್ಲರೂ ಸ್ವಾಮಿಗಳನ್ನ ಬಿಟ್ಟು ನಿನ್ನೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾರೆ. ನಾನು ಪವಾಡ ಮಾಡೋದೇ ಬೇಕಾಗಿಲ್ಲ, ಎಲ್ಲರೂ ಹಾಗೆ ಬಿದ್ದೋಗ್ತಾರೆ. ನಾಳೆಯಿಂದ ಇನ್ನೊಂದು ಪ್ರಾಜೆಕ್ಟ್ ಸಿಗೋ ತನಕ ನೀನು ಫ್ರೀ ಬರ್ಡು. ಊತ ಹೊರಟೋಗಿದೆ ಅಂತ ಹೇಳ್ಬಿಟ್ಟು ಹೊರಟುಬಿಡೋಣ. ನಡೀರಿ, ಲೇಟ್ ಆಗುತ್ತೆ. ಒಂಕಾಳಿ ನೀವು ಈ ಅವತಾರದಲ್ಲಿ ಏನಾದರೂ ಹೊರಗಡೆ ಹೋದ್ರೆ ನಾವು ಮನೆ ಬಿಟ್ಟು ಹೋಗಲ್ಲ, ಸೀದಾ ಜೈಲಿಗೆ ಹೋಗ್ತೀವಿ ಅಷ್ಟೇ. ಯಾಕೋ, ಏನಾಗಿದೆ? ನೀನ್ ವಿಗ್ಗೆ ಹಾಕೊಂಡಿಲ್ಲ, ಹಾಗೆ ಒಂಕಾಳಿ ಅಂತ ಹೊರಟಿದ್ಯಲ್ಲ. ಅಯ್ಯೋ, ಎಂತ ಅನಾಹುತ ಆಗ್ಬಿಡ್ತಿತ್ತು. ಎಲ್ಲಿ ನನ್ ವಿಗ್ ಕಾಣ್ತಿಲ್ವಲ್ಲ? ಅದನ್ನ ಯಾರು ತಗೋತಾರೆ? ಅಲ್ಲೇಲೋ ಬಿದ್ದಿರ್ಬೇಕು ನೋಡು. ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ವಾಸನೆ ಹೊಡಿತಿತ್ತು, ಯಾವ್ದಾದ್ರು ಹೆಗ್ನ ಹೇಳ್ಕೊಂಡು ಹೋಗಿರ್ಬೋದು. ನನ್ನ ನಗ್ಬೇಡ ನೀನು. ನಿಮಗೆ ತಮಾಷೆ, ನನಗೆ ಪ್ರಾಣ ಹೋಗ್ತಾ ಇದೆ. ಇಬ್ರು ಬಂದು ನನ್ನ ಬಿಗ್ಗೆಲ್ಲಿದೆ ಅಂತ ಹುಡುಕ್ರೋ. ಸ್ವಾಮೀಜಿ, ಸ್ವಾಮೀಜಿ, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲದೆ ತಪ್ಪೋತಿಲ್ಲ ಅವಿವೇಕಿ. ಬೈಕೆ ಬೇದಿ ಬಂದಂಗೆ ಆಗ್ತಿದೆ. ನಂಗೆ ಯಾಕೋ ಭಯ ಆಗ್ತಿದೆ ಕಣೆ. ಭಯನ? ಭಯ ಆಗ್ದೊಡಮ್ಮ. ಅಲ್ಲ, ಆ ಭೂತ ಏನಾದರೂ ಅವ್ರನ್ನ ಬಲಿ ತಗೊಂಡ್ಬಿಟ್ಟಿದ್ರೆ? ಬೇಗ ಬಾಗಿಲು ಹೊಡೀರಿ, ಏನಾಗಿದೆಯಾ ನೋಡೋಣ ಬನ್ನಿ. ದಬಾಯಿಸಿ ನೋಡೋಣ, ಬೇರೆ ದಾರಿ ಇಲ್ಲ, ಬಾ.
ನಡಿಯೋ. ಚೇತನ್ ಹಾಕಿಲ್ಲ. ಇನ್ನೇನ್ ಮಾಡ್ತಿದ್ದಾನೆ? ಓ, ಬಾಗ್ಲಕೊಂಡಿದ್ದಾನ. ಅದಕ್ಕೆ ಕಷ್ಟಪಡ್ತೀನಿ. ನನ್ ಜೊತೆ ಗಣೇಶ ಇದ್ದಾನೆ. ಅವನು ಆನಂತರ ಬಂದು ಬಾಗಿಲು ತೆಗೆದ್ಬಿಡ್ತಾನೆ. ಒಳಗಡೆ ಬಂದು ಏನಪ್ಪ ಮಾಡೋದು? ತಾಳಿ ತಾಳಿ ಇಷ್ಟು ವರ್ಷದಿಂದ ಜಪ ಮಾಡಿದ್ದೀನಿ. ಈಗ ನೀನು ನನ್ನನ್ನು ಕಾಪಾಡ್ಬಿಟ್ರೆ ಇವನು ಮುಡಿ ಅರ್ಪಿಸ್ತೀನಿ. ಹೊಡೆಯಕ್ಕೆ ಮುಂಡಾನೆ ಅರ್ಪಿಸ್ಬಿಡು. ಗಣೇಶ ಗಣೇಶ ಪ್ಲೀಸ್ ಡೋರ್ ಓಪನ್ ಮಾಡು ಪ್ಲೀಸ್ ಪ್ಲೀಸ್. ಒಂದು ಕೂತ್ರೆ ಹೇಳ್ತೀನಿ, ಜೋರಾಗಿ ನುಗ್ಬಿಡಲ್ಲ. ಸರಿ. 1 2 3. ಯಾಕೆ ಅತಿಕ್ರಮಣ ಪ್ರವೇಶ? ನಮ್ಮ ಏಕಾಂತಕ್ಕೆ ಭಂಗ ಬಂದಿದೆ. ಇಲ್ಲಿಂದ ಎಲ್ಲರೂ ಹೊರಟೋಗಿ. ಅಮ್ಮ, ಸ್ವಾಮಿಗಳಲ್ಲಿ ಏನೋ ಚೇಂಜ್ ಇದೆ ಅನ್ಸಲ್ವಾ? ಹೌದು ಕಣೆ, ಸ್ವಾಮಿಗಳಲ್ಲಿ ಏನೋ ಬದಲಾವಣೆ ಆಗಿದೆ ಅನ್ಸುತ್ತೆ. ಅಷ್ಟು ಗೊತ್ತಾಗ್ತಿಲ್ವಾ? ಸ್ವಾಮಿ ಬೋಳ್ಗುಂಡ ಅವನ್ಗೆ ತಲೆ ಕೂದಲು ಇಲ್ಲ. ಸ್ವಾಮಿಗಳೇ, ಕೂದಲು ಕಾಣಿಸ್ತಾ ಇಲ್ಲ. ರಾತ್ರಿ ಮಾಯ ಆಗ್ಬಿಟ್ಟಿದೆ. ಹಾ ಹೌದು ಸ್ವಾಮೀಜಿ, ನಿಮ್ ಕೂದ್ಲೇನಾಯ್ತು? ಭೂತೋಚ್ಚಾಟನೆಗಾಗಿ ನನ್ನ ಜಟೆಯನ್ನು ಬಲಿಕೊಟ್ಟು ತ್ಯಾಗ ಮಾಡಿದ್ದೀನಿ. ರಾತ್ರಿ ಆ ಭೂತ ಮತ್ತೆ ಮನೆ ಒಳಗಡೆ ಬಂತು. ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತು. ನನಗೂ ಅದಕ್ಕೂ ಘೋರ ಯುದ್ಧವೇ ನಡೀತು. ಗಾಳಿ ದಯೆಯಿಂದ ನಾನು ಉಳ್ಕೊಂಡೆ. ಅದನ್ನ ನಾಶ ಮಾಡೋದಕ್ಕೆ ನನ್ನ ಅಂಗಭೂಷಣವಾದ ಜಟೆಯನ್ನೇ ಬಲಿಕೊಟ್ಟು ಹೋಮ ಮಾಡಬೇಕಾಯ್ತು. ಭೂತ ಇಲ್ಲದೆ ಇರೋದ್ರಿಂದ ಯಾವ ಪೂಜೆ ಪುರಸ್ಕಾರದ ಅವಶ್ಯಕತೆ ಇಲ್ಲ. ನಮ್ಮ ಸಾಧನೆಯಲ್ಲಿ ನಾವು ಸಫಲರಾಗಿದ್ದೇವೆ. ನಮ್ಮ ಜಟೆಯನ್ನು ಬಲಿಕೊಟ್ಟು ಈ ಮನೆಯಿಂದ ಭೂತ ಪ್ರೇತ ಅಮಂಗಲ ಆಪತ್ತು ವಿಪತ್ತು ಎಲ್ಲವನ್ನ ದೂರ ಮಾಡಿದ್ದೇವೆ. ತಾವು ಸಿದ್ಧಿ ಪುರುಷರು, ಮಹಾಪುರುಷರು. ನಿಮಗೆ ನಮೋ ನಮಃ. ಹಾಗಿದ್ರೆ ಆ ಭೂತ ಈ ಮನೆ ಬಿಟ್ಟು ಹೋಗಿದೆ ಅಂತೀರಾ ಸ್ವಾಮೀಜಿ? ಖಂಡಿತ ಬಿಟ್ಟೋಗಿರೋದಲ್ಲ, ನಾಶ ಆಗೋಗಿದೆ. ದೊಡ್ಡ ಉಪಕಾರ ಮಾಡಿದ್ದೀರಾ ಸ್ವಾಮೀಜಿ. ನೀವು ಈ ಉಪಕಾರನ ನಮ್ಮ ಜನ್ಮದಲ್ಲಿ ಮರೆಯೋದಿಲ್ಲ. ಸುಳ್ಳು. ಸ್ವಾಮಿ ಮಾತು ಕೇಳ್ಬೇಡಿ. ಸ್ವಾಮಿಗಳು ಸುಳ್ಳು ಹೇಳ್ತಿದ್ದಾರೆ. ಅವ್ರು ಯಾವ ಹೋಮನೂ ಮಾಡಿಲ್ಲ. ಮಾಡಿಯುತ್ತೆ. ಇವರು ಯಾವ ಹೋಮನೂ ಮಾಡಿಲ್ಲ, ಯಾವ ಪೂಜೆನೂ ಮಾಡಿಲ್ಲ. ನನ್ನ ಜೊತೆ ಬಾ. ಅಂಜಲಿ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬರ್ತಿದ್ಯಾ? ಬಿಡು ಕಂದ, ನಂಗೆ ತುಂಬ ಕೆಲಸ ಇದೆ. ಬಾತೆ, ನಿಮ್ಗೊಂದು
ತಮಾಷೆ ತೋರಿಸ್ತೀನಿ. ತಮಾಷೆನಾ? ಏನದು? ಹೇಳಲ್ಲ, ಬರ್ಬೇಕಪ್ಪ. ಯಾರು? ಯಾರದು? ಅಜ್ಜಿ, ನಾನು ಅಂಜಲಿ ನಿನ್ ಜೊತೆ ಮಾಡಿ ಅತ್ತೆ ಬಂದಿದ್ದಾಳೆ. ಓ, ನನ್ನ ಬಂಗಾರನ ಚೆನ್ನಾಗಿದ್ದೀಯ ತಾನೇ? ರಾತ್ರಿ ಎಲ್ಲ ನಿಂಗೇನು ತೊಂದರೆ ಆಗಲಿಲ್ಲ ತಾನೇ? ನಿತ್ಯ, ಅಂಜಲಿ ಚೆನ್ನಾಗಿದ್ದಾಳೆ ತಾನೇ? ಹ್ಞೂ ಅಜ್ಜಿ, ಅವಳು ಚೆನ್ನಾಗಿದ್ದಾಳೆ, ಅವಳಿಗೇನೂ ಆಗಿಲ್ಲ. ಬಂಗಾರ, ಬಾ ಬಂಗಾರ, ಬಾ ನನ್ನ ಹತ್ರ ಬಾ. ಪುಟ್ಟ, ಬಾ ಪುಟ್ಟ, ಬಾ ಬಾ ಬಾ. ರಾತ್ರಿ ಎಲ್ಲ ನನಗೆ ಇವಳದೆ ಯೋಚನೆ ಆಗ್ಬಿಟ್ಟಿತ್ತು. ಆ ಮಾಂತ್ರಿಕ ಇವಳಿಗೆ ಏನು ಮಾಡಿಬಿಡ್ತಾನೋ ಅಂತ. ಯಾಕಷ್ಟು ಗಾಬರಿ ಆಗಿದ್ರಿ ಅಜ್ಜಿ? ಈ ಮಂತ್ರ ತಂತ್ರ ಮಾಡೋರೆಲ್ಲ ರಾತ್ರಿ ಹೊತ್ತಾನೆ ಮಾಡೋದು. ಅದಕ್ಕೆ ನನಗೇನೇನೋ ಕೆಟ್ಟ ಯೋಚನೆಗಳು, ಕೆಟ್ಟ ಕನಸುಗಳು. ನನಗೆ ರಾತ್ರಿ ನಿದ್ದೆನೇ ಬರಲಿಲ್ಲ. ಅಯ್ಯೋ ಅಜ್ಜಿ, ಯಾಕಷ್ಟು ಯೋಚನೆ ಮಾಡ್ತೀಯಾ? ಆ ಕಳ್ಸ್ವಾಮಿ ನಂಗೆ ಏನು ಮಾಡಕ್ಕಾಗಲ್ಲ. ಏನು ಹೇಳ್ತಿದ್ಯಾ ಅಂಜಲಿ? ಹ್ಞೂ ಅತ್ತೆ, ಅವನು ಕಳ್ಸ್ವಾಮಿ ಅಂತ ನಾನು ಕಣ್ಣಿಡ್ದ್ಬಿಟ್ಟೆ. ಅಯ್ಯೋ ದೇವ್ರೆ, ಅವನು ಕಳ್ಸ್ವಾಮಿ ಅಂತ ನಿಂಗೆ ಗೊತ್ತಾಯ್ತು ಬಂಗಾರ? ನನ್ಗೆಲ್ಲ ಗೊತ್ತಾಯ್ತು ಅಜ್ಜಿ. ಅವನು ಭೂತ ನೋಡ್ಸಕ್ಕೆ ಕೂದಲು ಬಳಿ ಬಿಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾನೆ. ಸುಳ್ಳ? ಮತ್ತೆ ನಾನೇ ನೋಡಿದ್ನಲ್ಲ, ನೆನ್ನೆ ತಿದ್ಕೊಂಡು ಇವತ್ತಿರಲಿಲ್ಲ. ಅಯ್ಯೋ ಅತ್ತೆ, ಅವನ ತಲೆಯಲ್ಲಿ ಕೂದಲೇ ಇಲ್ಲ. ಅವನು ಬೋಳ್ಗುಂಡ ಸ್ವಾಮಿ, ಅವನ ತಲೆ ಕುಂಬಳಕಾಯಿ. ಒಂದ್ ನಿಮಿಷ ಇರಿ, ಸ್ವಾಮಿ ಕೂದಲನ್ನ ತೋರಿಸ್ತಾನೆ. ನಿತ್ಯ, ಅಂಜಲಿ ಹೇಳ್ತಾ ಇರೋದು ನಿಜನಾ? ಹ್ಞೂ ಅಜ್ಜಿ, ಅವ್ನು ನಿಜವಾಗ್ಲೂ ಡೋಂಗಿ ಸ್ವಾಮಿನೇ. ಅವ್ನು ನೆನ್ನೆ ಹಾಕೊಂಡಿದ್ಬೇಕು, ಈಗ ಅಂಜಲಿ ಕೈಯಲ್ಲಿದೆ. ನನಗೆ ನಿನ್ನೆಯಿಂದಲೂ ಏನೋ ಅನುಮಾನ ಇತ್ತು. ಅವನ ಕಳ್ಳ ಸ್ವಾಮಿ ಅಂತ ಈಗ ಗ್ಯಾರಂಟಿ ಆಯಿತು. ನಂಗೆ ಕೂದಲು ಜಾಸ್ತಿ ಬಿಡಿದ್ರೆ ಕೆಟ್ಟ ಬರ್ತಿತ್ತು. ಆಗ ಅಮ್ಮ ಕೂದಲು ಕಟ್ ಮಾಡಿಸ್ತಿದ್ಲು. ಸ್ವಾಮಿಗಳಿಗೆ ಕೂದಲು ಕೆಟ್ಟ ಬರಲ್ವಾ? ಅವನಿಗೆ ಕಡ್ತಾ ಹೋಗೋಕೆ ಬೇಕಾದಷ್ಟು ಚಟ ಇರಬಹುದು. ಹೇಗಿದ್ರು ಅವ್ನು ಕಳ್ಳ ಸ್ವಾಮಿ ಅಲ್ವಾ? ತಗೋತೆ, ಈ ಕೂದಲನ್ನ ಎಲ್ಲಾರ್ಗೂ ತೋರ್ಸಿ ಅವ್ನು ಕಳ್ಳ ಸ್ವಾಮಿ ಅಂತ ಎಲ್ಲಾರ್ಗೂ ಹೇಳು. ಬೇಡ ಅಂಜಲಿ, ನೀನು ಯಾರ ಕಣಿಗೂ ಕಾಣಿಸಲ್ಲ. ಇದನ್ನ ನಾನು ತೊಗೊಂಡೋಗಿ ಕೊಟ್ಟರೆ ಆ ಕೆಲಸ ನಾನೇ ಮಾಡಿದ್ದೀನಿ ಅಂತ ಅನುಮಾನ ಬರುತ್ತೆ. ಅಜ್ಜಿ ನೋಡಜ್ಜಿ, ಅತ್ತೆ ಕೂದಲನ್ನ ಯಾರಿಗೂ ತೋರಿಸಲ್ಲ ಅಂತ ಹೇಳ್ತಿದ್ದಾರೆ. ನೀನಾದ್ರೂ ಹೇಳಜ್ಜಿ. ಅವನು ನನ್ನ ಮನೆ ಬಿಟ್ಟು ತೋರ್ಸಕ್ಕೆ ನೋಡಿದ್ದ. ಆಮೇಲೆ ಕಿಶೋರ್ ಬುದ್ಧಿನೆಲ್ಲ ಹಾಳು ಮಾಡ್ಬೇಕು ಅಂತ ಮ್ಯಾಜಿಕ್ ಮಾಡ್ತಿದ್ದ. ನಾನು ಅದನ್ನ ತಪ್ಪಿಸ್ದೆ. ಅವನಿಗೆ ಪನಿಷ್ಮೆಂಟ್ ಬೇಡ್ವಾ? ಏನು ಹೇಳ್ತೀರಿ ಅಂಜಲಿ? ಕಿಶೋರ್ಗೆ ಅವ್ನ ಬುದ್ಧಿ ಕೆಡ್ಸಕ್ಕೆ ನೋಡಿದ್ದ? ಅಜ್ಜಿ, ನಾನು ನಿನ್ನೆ ರಾತ್ರಿ ನಾನೇ ನೋಡಿದೆ. ಅಯ್ಯೋ ಪಾಪಿ, ನನ್ನ ಮರಿ ಮೊಮ್ಮಗನ ತಲೆ ಕೆಡ್ಸೋಕೆ ಹೊರಟಿದ್ದ. ಅವನ್ನ ಸುಮ್ಮನೆ ಬಿಡಬಾರ್ದು ಬಂಗಾರಿ, ಅವನಿಗೆ ಸರಿಯಾದ ಶಿಕ್ಷೆ ಮಾಡಲೇಬೇಕು. ಅದಕ್ಕೆ ಅತ್ತ ಹೇಳಿದು ಈ ಸ್ವಾಮಿ ಜುಟ್ಟನ್ನ ತಗೊಂಡೋಗಿ ಎಲ್ಲಾರ್ಗೂ ತೋರಿಸಿದ ತಮಾಷೆ ಅಂತ ಹೇಳಿತ್ತು. ನೀನು ಹೇಳೋದು ನಿಜಾನೇ ಪುಟ್ಟಿ, ಆದರೆ ಅಕ್ಕ ಫೋನ್ ಮಾಡಿ ನಿನ್ನ ಯಾವ ಇಕ್ಕಟ್ಟಲ್ಲೂ ಸಿಕ್ಸ್ಬೇಡ ಅಂತ ಹೇಳಿದ್ದಾರೆ. ನಾನು ರಾತ್ರಿ ಹೋಗಿ ಯಾವುದೋ ಗಂಡಸಿನ ವಿಗ್ ತೆಗ್ದೆ ಅಂತ ಹೇಗೆ ಹೇಳೋದು? ಎಲ್ರಿಗೂ ನೀನೇ ಮಾಡಿರೋದು ಅಂತ ಗೊತ್ತಾಗೋಗುತ್ತೆ. ಅತ್ತೆ,
ಬೋಳ್ಕೊಂಡ ಸ್ವಾಮಿ ಚುಟ್ನ ತೆಗ್ದಿದ್ದೀನಿ ಅಂತ ಹೇಳಿ. ನಿಮ್ಗೆ ನಿಜವಾಗ್ಲೂ ಮ್ಯಾಜಿಕ್ ಬಂದ್ರೆ ನನ್ನ ಮನೆ ಬಿಟ್ಟು ಓಡಿಸೋ ಅಂತ ಚಾಲೆಂಜ್ ಮಾಡಿ. ಆ ಕಳ್ ಸ್ವಾಮಿ ನನ್ನ ಹೇಗ್ ಮನೆ ಬಿಟ್ಟು ಓಡಿಸ್ತಾನೋ ನಾನು ನೋಡ್ತೀನಿ. ನಿತ್ಯ ಅವನು ಕಳ್ಳ ಸ್ವಾಮಿ ಅಂದಮೇಲೆ ಅವನಿಗೆ ನಮ್ಮ ಬಂಗಾರಿ ಕೂದಲು ಕುಂಗ್ಸೋಕ್ಕೂ ಆಗಲ್ಲ. ನೀನು ಧೈರ್ಯವಾಗಿ ಅಂಜಲಿ ಹೇಳ್ದ ಹಾಗೆ ಮಾಡು. ಅಯ್ಯೋ ಪಾರ್ಥ, ನೀನು ಯೋಚನೆ ಮಾಡ್ತಾ ನಿಂತಿದ್ರೆ ಆ ಕಳ್ ಸ್ವಾಮಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಬಾ ಸುಮ್ಮನೆ ಬಾ. ಹೋಗು ಬಂಗಾರಿ, ಆ ಕಳ್ಳ ಸ್ವಾಮಿಗೆ ಸರಿಯಾದ ಶಾಸ್ತಿ ಮಾಡು. ಸ್ವಾಮೀಜಿ, ನಿಮ್ಮಿಂದ ನಮ್ಮ ಮನೆ ಪಾವನವಾಯ್ತು. ನಮಗೆ ಹಿಂಸೆ ಕೊಡ್ತಿದ್ದು ಭೂತನ ನೀವು ನಿರ್ನಾಮ ಮಾಡಿದ್ರಿ. ನಿಮ್ಮ ಉಪಕಾರನ ನಾವು ಈ ಜನ್ಮ ಪೂರ್ತಿ ಮರೆಯಲ್ಲ. ಹೌದು ಸ್ವಾಮೀಜಿ, ನೀವು ಎಲ್ಲೇ ಇರಿ, ವರ್ಷಕ್ಕೆ 2 ಸಾರಿ ನಮ್ಮ ಮನೆಗೆ ನಿಮ್ಮನ್ನು ಕರ್ಸ್ಕೊತೀವಿ. ನೀವು ಬಂದು ನಾವು ಮಾಡೋ ಪಾದ ಪೂಜೆನ ಸ್ವೀಕರಿಸ್ಬೇಕು. ವಿನಂತಿಸ್ಕೊತೀನಿ. ಕಾಳಿ ಅವಶ್ಯವಾಗಿ ಆಗಬಹುದು. ನಾವು ಬಂದ ಕೆಲಸ ಕಾಳಿ ದಯೆಯಿಂದ ಮುಗಿದಿದೆ. ನಾವು ಹೋಗ್ತಾ ಇದ್ದೀವಿ, ಅನುವು ಮಾಡಿಕೊಡಿ. ಅಯ್ಯೋ, ಆ ಕಳ್ ಸ್ವಾಮಿ ಓಡೋಗ್ತಿದ್ದಾನೆ. ಹೇಗಾದ್ರೂ ಮಾಡಿ ಅವನ್ನ ತಡೆಯುತ್ತೆ. ಕಾಳಿ ಅಮ್ಮ, ನಿನ್ನ ಪ್ರೇರಣೆಯಂತೆ ಎಲ್ಲ ಕೆಲಸಗಳು ಸರಾಗವಾಗಿ ಮುಗಿದಿದೆ. ಮುಂದಿನ ಕೆಲಸ ನಮಗಾಗಿ ಕಾದಿದೆ. ನಿನ್ನ ಅಪ್ಪಣೆಯಾದ ಮೇಲೆ 1 ನಿಮಿಷ ಕೂಡ ನಾವು ಇಲ್ಲಿರೋ ಹಾಗಿಲ್ಲ. ಸಕಲಕ ಸ್ವಾಮೀಜಿ ಜೈ, ಸಕಲಕ ಸ್ವಾಮೀಜಿ ಜೈ, ಸಕಲಕ ಸ್ವಾಮೀಜಿ ಜೈ. ಆ ಪುಟ್ಟು ಭೂತು ಸುಳ್ವೇ ಇಲ್ಲ ಅಂದರೆ ಈ ಸ್ವಾಮಿ ನಿಜವಾಗ್ಲ ಭೂತನ ನಾಶ ಮಾಡಿಬಿಟ್ನಾ? ಅಯ್ಯೋ ದೇವ್ರೆ, ಇವ್ನು ಡೋಂಗಿ ಅಂದ್ಕೊಂಡಿದ್ದೆ. ಇವ್ನಿಗೆ ಇಷ್ಟೊಂದು ಶಕ್ತಿ ಇತ್ತಾ? ಅದು ನಂಗೆ ಗೊತ್ತೇ ಆಗಲಿಲ್ವಲ್ಲ. ಹೋಗುತ್ತೆ, ಅವನು ತಪ್ಪಿಸ್ಕೊಂಡ್ಬಿಡ್ತಾನೆ. ಆಮೇಲೆ ಅವನಿಗೆ ಪನಿಷ್ಮೆಂಟ್ ಸಿಗಲ್ಲ. ನಾನು ಹೋಗಿ ಹೇಗೆ ತಡೀಲಿ ಅಂಜಲಿ? ಈ ಭೂತ ನೋಡ್ಸಿಲ್ಲ, ಆ ಭೂತ ಇನ್ನು ಮನೆಯಲ್ಲೇ ಇದೆ. ಆ ಭೂತ ನೋಡ್ಸೋ ತನಕ ನೀವು ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಹೇಳುತ್ತೆ. ಹೋಗು. ಕಾಳಿ, ರುಂಡಮಾಲಿನಿ, ಚಂಡಮಾಲಿನಿ, ಜಗನ್ಮೋಹಿನಿ, ಈ ಮನೆಯವರ ಮನದಲ್ಲಿ ಶಾಂತಿ ಸದಾ ನೆಲೆಸಿರಲಿ ತಾಯಿ. ಈ ಮನೆಯವರ ಮನೋಕಾಮನೆಗಳೆಲ್ಲವೂ ಈಡೇರಲಿ ತಾಯಿ. ಜಗನ್ಮೋಹಿನಿ. ನಿಂತ್ಕೊಳ್ಳಿ ಸ್ವಾಮಿ. ನಿತ್ಯ, ಸ್ವಾಮಿಗಳನ್ನ ಯಾಕೆ ತಡಿತಾ ಇದೆಯಾ? ಯಾಕೆ ಅಂದರೆ ಇವ್ರು ಹೇಳ್ದಾಗೆ ಆ ಭೂತ ಈ ಮನೆ ಬಿಟ್ಟು ಹೋಗಿಲ್ಲ, ಈ ಮನೆಯಲ್ಲೇ ಇದೆ. ಅದನ್ನು ಓಡಿಸೋ ತನಕ ಈ ಸ್ವಾಮಿಗಳು ಈ ಮನೆ ಬಿಟ್ಟು ಹೋಗೋ ಆಗಿಲ್ಲ. ಏನು, ಭೂತ ಇನ್ನೂ ಈ ಮನೆಯಲ್ಲೇ ಇದೆಯಾ? ಅಯ್ಯೋ ದೇವ್ರೆ. ಅದು ಈ ಮನೆಯಲ್ಲೇ ಇದೆ, ಎಲ್ಲೂ ಹೋಗಿಲ್ಲ. ಇಲ್ಲ, ಸಾಧ್ಯವೇ ಇಲ್ಲ. ಈಗಾಗಲೇ ನನ್ನ ತಪಶಕ್ತಿಯಿಂದ ಆ ಭೂತವನ್ನು ನನ್ನ ಜಟೆಯಲ್ಲಿ ಬಂಧಿಸಿಟ್ಟು ದಿಗ್ಬಂಧನ ಹಾಕಿ ಸುಟ್ಟು ಭಸ್ಮ ಮಾಡಿದ್ದೇನೆ. ಅದರ ನೆರಳು ಈ ಮನೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಕಾಳಿ ಅಪ್ಪಣೆಯಾಗಿದೆ, ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ನಿಲ್ಲೋ ಹಾಗಿಲ್ಲ. ಲೋಕ ಕಲ್ಯಾಣಕ್ಕಾಗಿ ಹೊರಡಲೇಬೇಕಾಗಿದೆ. ಇವನು ಕಳ್ ಸ್ವಾಮಿ ಯಾವ ಭೂತ ನೋಡ್ಸಿಲ್ಲ. ಇಲ್ಲ, ನಿಮ್ಮನ್ನ ಇಲ್ಲಿಂದ ಹೋಗಕ್ಕೆ ನಾನು ಬಿಡಲ್ಲ.